ಕಾನ್ಸ್ಟೇಬಲ್, ಈ ಘಟನೆ ಯಾರು ಮೊದಲು ನೋಡಿದ್ದು? ಬರ ಇಲ್ಲಿ. ಏಯ್, ನೀನೇನ ಮೊದಲು ಘಟನೆ ನೋಡಿದ್ದು? ಘಟನೆ ಎಲ್ಲ ಗೊತ್ತಿಲ್ಲ ಸರ್, ಡೆಡ್ ಬಾಡಿನ ನಾನೇ ಮೊದಲು ನೋಡಿದ್ದು. ಕಾನ್ಸ್ಟೇಬಲ್, ಕಾನ್ಸ್ಟೇಬಲ್ ಹೇಳಿದ್ರೆ ಬಿಟ್ಬಿಡ್ತಾರೆ ಅಂತ ಹೇಳಿದ್ಯಲ್ಲ, ಈಗ ನೋಡಿದ್ರೆ ಜೀಪ್ ಹತ್ತು ಅಂತ ಹೇಳ್ತಿದ್ದಾರೆ. ಪೂಜಾರಿ ಬಾಡಿನ ಯಾರೇ ಮೊದಲು ನೋಡಿ? ಸರ್ ಅವನೇ ಸರ್. ಬರ ಇಲ್ಲಿ, ಮುಂದೆ ಬರ. ಏಯ್, ಪೂಜಾರಿ ಬಾಡಿನ ಮೊದಲು ನೀನ್ ನೋಡಿದ? ಸರ್, ಬಾಡಿ ನೋಡ್ಲಿಲ್ಲ, ಘಟನೆ ನೋಡ್ದೆ. ಏನದು ಘಟನೆನಾ? ಅದ್ ನಿನ್ಗೆ ಹೇಗೆ ಹೋಗೋದು? ಇವನು ಹೇಳ್ಕೊಂಡು ಏನಿದ ಸರ್? ಹಂಗೆ ಹೇಳಿದ್ರು ಹತ್ತಿಸ್ತೀರಾ, ಹಿಂಗೆ ಹೇಳಿದ್ರು ಹತ್ತಿಸ್ತೀರಾ. ಏನ್ ಹೇಳಿದ್ರೆ ಬಿಟ್ಬಿಡ್ತೀರಾ ಹೇಳಿ ಸರ್? ನಿಜ ಹೇಳಿದ್ರೆ ಬಿಟ್ಬಿಡ್ತೀವಿ. ಇಲ್ಲಿ ಯಾರೋ ಮೈನರ್ ಅಂತೆ, ಅವ್ರ ಜೊತೆ ಸೇರ್ಕೊಂಡು ಪೂಜಾರಿನ ಹೆದರ್ಸಿದ್ರಿ ಅಂತ ಊರೆಲ್ಲ ಮಾತಾಡ್ತಾ ಇದಾರೆ. ಯಾವನವನು ಮೈನರು? ನಮ್ಮ ಮೈನರು. ಮೈನರು ಇಲ್ಲಿ ಬನ್ನಿ. ಮೈನರು ಯಾವ ಕೆಲಸ ಮಾಡೋದಕ್ಕೂ ನೀವು ಹೆದರ್ಕೊಂಡಿಲ್ಲ. ಈಗ ಸಿಂಹ ತರ ನೀವು ಮುಂದೆ ಬನ್ನಿ ಮೈನರು. ಏಯ್, ಬಾರೋ ಇಲ್ಲಿ. ಸರ್ ಹೊಡೆಯೋದಲ್ಲ ಬೇಡ ಸರ್, ಜೀಪ್ ಹತ್ತೀನಿ. ಹೇಳಿ ಸರ್, ನಾನು ಏನ್ ಹೇಳ್ಬೇಕು? ನೀನ್ ಏನೇ ಹೇಳೋದಿದ್ರು ಬಂದು ಸ್ಟೇಷನ್ ಅಲ್ಲಿ ಹೇಳ. ಹತ್ತಯ್ಯ ಜೀಪ್ನ. ನಾನು ಯಾರು ಗೊತ್ತಾ ನಿಮ್ಗೆ? ಮುಂದೆ ನಾವು ಎನ್ಕ್ವೈರಿ ಮಾಡಿದಾಗ ಯಾರು ನೀನೇ ಬಾಯ್ ಬಿಡ್ತೀಯಾ? ಹತ್ತಯ್ಯ ಜೀಪ್ನ. ಡೋರ್ನ ಬಿಗಿಯಾಗಿ ಹಾಕಿ ಸರ್, ನಮ್ಮ ಮೈನರ್ ಕೂತಿದ್ದಾರೆ, ಹುಷಾರು. ಇವ್ರು ಹೊಡಿತಾ ಇದ್ರೆ ನೀನ್ ಯಾಕೋ ಕಿರ್ಚುತ್ತಿದ್ಯಾ? ನೆಕ್ಸ್ಟ್ ನನಗೆ ತಾನೇ ಹೊಡೆಯೋದು, ಅದಕ್ಕೆ ನಾನು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಹೆಂಗು ನಮ್ಮ ಅಮ್ಮ ಇನ್ನೇನ್ ಬಂದ್ಬಿಡ್ತಾರೆ. ಇವ್ನು ಹೇಳಿದಿಲ್ಲ, ನೀವು ನಂಬೇಡಿ ಸರ್. ಹಾಳಾದವನೇ. ನೀನ್ ಯಾವತ್ತು ಬಂದು ನನ್ ಜೊತೆ ಸೇರ್ದೆಯೋ ಅವತ್ತೇ ನನ್ನ ಹಣೆ ಬರ ಹಾಳಾಗೋಯ್ತು. ಯಾರನ್ ಕೇಳಿ ನಮ್ಮ ಹುಡುಗರ ಮೇಲೆ ಕೈ ಇಟ್ರಿ? ಅಮ್ಮ ಬಂದ್ಬಿಟ್ರು. ಅಮ್ಮ ಅವ್ನು ಯಾರು ಗೊತ್ತಾ? ಈ ಊರಿಗೆ ಮುಂದಿನ ಮುಖಂಡ. ಅವ್ರಿಗೆ ಹೊಡೆದಿದ್ ನಾನೇ. ಮುಖಂಡ ಆಗ್ಲಿ ಮಂತ್ರಿ ಆಗ್ಲಿ ವಿಚಾರಣೆ ಎದುರಿಸೋದಕ್ಕೆ ಸ್ಟೇಷನ್ ಬರ್ಲೇಬೇಕು. ಹಾಗಾದ್ರೆ ನನ್ ಮಗ ಏನ್ ಕೊಲೆ ಮಾಡದ್ನ? ಹಲೋ, ಕಿರ್ಚ್ಕೋಬೇಡಿ. ನಿಮ್ ಮಗ ದೇವಸ್ಥಾನದ ಪೂಜಾರಿನ ಹೆದರ್ಸಿದಾನೆ. ಅಯ್ಯಯ್ಯೋ, ಹಂಗೆಲ್ಲ ಇಲ್ಲಮ್ಮ. ಪೂಜಾರಿ ಅವ್ರ ಹತ್ರ ಸ್ವಲ್ಪ ಸುಂಡಲ್ ಜಾಸ್ತಿ ಕೇಳ್ದೆ ಕಣಮ್ಮ, ಅಷ್ಟಕ್ಕೆ ಹೆದರ್ಸ್ತಿ ಅಂತ ಹೇಳ್ತಿದ್ದಾರೆ ನೋಡಮ್ಮ. ಅಷ್ಟೇ ಅಲ್ಲ, ನಿಮ್ ಕುಟುಂಬಕ್ಕೂ ಈಗ ಮುಖಂಡ ಆಗಿರೋ ದೇವಣ್ಣನ ಕುಟುಂಬಕ್ಕೂ ಮೊದ್ಲಿಂದನೂ ದ್ವೇಷ ಇದೆ ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ಅದು ಅಲ್ದೆ ನಿಮ್ ಮಗ ಟೀ ಅಂಗಡಿಲಿ ನಮ್ಮ ಅಪ್ಪನ ಕೈಲಿ ಆಗದೆ ಇರೋ ಕೆಲಸನ ಯಾರು ಮಾಡಬಾರ್ದು ಅಂತ ಸವಾಲ್ ಬೇರೆ ಹಾಕಿದಾನೆ. ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳು ನನ್ನ ಹತ್ರ ಇದೆ. ಹೌದಮ್ಮ, ನಮ್ ಟೀ ಅಂಗಡಿಲಿ ಇದೆ, ಮಾತಾಡ್ತಿದ್ರು. ದೇವಸ್ಥಾನದ ಪೂಜಾರು ವಾಚ್ಮ್ಯಾನು ಇಬ್ರು ಸತ್ತಿದ್ದಾರೆ. ಇವ್ರನ್ನ ವಿಚಾರಿಸಿದ್ರೆ ನನ್ಗೇನಾದ್ರೂ ಎವಿಡೆನ್ಸ್ ಸಿಗುತ್ತೆ. ಸತ್ತೋಗಿರೋ ಪುರೋಹಿತರು ಕೆಲ್ಸ ಬಿಟ್ಟಿದ್ರು, ಅವ್ರ ಕೈಲಿ ಬೀಗದ ಕೈ ಹೇಗೋಯ್ತು? ನೆನ್ನೆ ರಾತ್ರಿವರೆಗೂ ಪೂಜೆ ಮಾಡಿದ್ದು, ಗುಡಿ ಬೀಗ ಹಾಕಿದ್ದು ಹೊಸಬ್ರು ತಾನೆ. ಅವಾಗ ಬೀಗದ ಕೈ ಅವ್ರ ಹತ್ರ ತಾನೇ ಇರ್ಬೇಕು. ಮುಖಂಡ್ರಿಗೆ ಹೇಳ್ದೇನೆ ಅರ್ಧ ರಾತ್ರಿಲಿ ಪುರೋಹಿತರು ಬಾಗ ಹೇಗ್ ತೆಗೆದ್ರು? ಈ ವಿಚಾರನು ನಾನು ಹೋಗಿ ದೇವಣ್ಣವ್ರ ಹತ್ರ ವಿಚಾರಿಸ್ದೆ. ಹೊಸ ಪೂಜಾರರು ನಾನು ಪೂಜೆ ಮಾಡಲ್ಲ ಅಂತ ಕೀ ಕೊಟ್ಬಿಟ್ಟು ಹೋದ್ರಂತೆ. ಹಳೆ ಪೂಜಾರರು ಕೀ ತಗೊಂಡೋಗಿ ಪೂಜೆ ಮಾಡಿದ್ರು ಅಂತ ಅವ್ರು ನಮ್ಗೆ ಹೇಳಿದ್ರು. ಓಹೋ, ಆ ಯಪ್ಪ ಹೇಳ್ದ ಅಂತ ಇವನನ್ನ ಕರ್ಕೊಂಡ್ ಬಂದ್ರ? ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ನಾನು ಮಾಡ್ಲಿಲ್ಲ. ವಿಚಾರಣೆ ಮಾಡ್ಬೇಕಿತ್ತು, ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದೆ. ನೀವು ಹೋಗಿ, ಬೆಳಿಗ್ಗೆ ನಾನು ಇವ್ರನ್ನ ಕಳಿಸ್ಕೊಡ್ತೀನಿ. ನೋಡೋ, ನೀನೇನು ಭಯ ಪಡ್ಬೇಡ. ಸರಿ ಅಮ್ಮ. ಇನ್ಸ್ಪೆಕ್ಟರೇ ನಿನ್ನ ಬೆಳಗ್ಗೆ ಕಳಿಸ್ಕೊಡ್ತಾರೆ. ಇಲ್ಲ ಅಂದ್ರೆ ಅವ್ರನ್ನ ನಾನ್ ಕಳಿಸ್ಕೊಡ್ತೀನಿ. ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ, ನಾವ್ ಯಾರು ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ. ಏನೋ ಏನಾಯ್ತು? ಏನಾಯ್ತು ಗೊತ್ತಿಲ್ಲಮ್ಮ, ಗಾಡಿ ಆಫ್ ಆಗ್ಬಿಡ್ತು. ರೆಡಿ ಮಾಡಿ ಮನೆಗ್ ತಗೊಂಬ. ಸರಿಮ್ಮ. ನಾಳೆ ಅಷ್ಟರಲ್ಲಿ ನಮ್ಮ ಮೈನರ್ನ ಬಿಡ್ಲಿಲ್ಲ ಅಂದ್ರೆ ನಾವ್ ಯಾರು ಅಂತ ತೋರ್ಸೋಣಮ್ಮ.
ರಾಜೇಶ್ವರಿ, ಯಾಕೆ ಹೇಗೆ ಎದುರುಕೊಂಡಿದ್ಯಾ? ಏನಾಯ್ತು? ಕಣ್ ಮುಚ್ಚಿದ್ರೆ ಏನೋ ಕೆಟ್ಟ ಕೆಟ್ಟ ಕನ್ಸೆಲ್ಲ ಬರ್ತಿದೆ. ತುಂಬಾ ಭಯ ಆಗ್ತಾ ಇದೆ. ಭಯ ಪಡಬೇಡ, ಮನಸ್ಸಿಗೇನೋ ತಂದ್ಕೋಬೇಡ. ಮೊದಲು ಈ ನೀರು ಕುಡಿ. ಹಲೋ, ಹಲೋ, ರಾಜೇಶ್ವರಿ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು, ಹೇಳಿ. ತಕ್ಷಣ ಹೊರಟು ನಮ್ಮೂರಿಗೆ ಬಂದ್ಬಿಡಿ. ಏನು ವಿಷಯ ಹೇಳಿ. ಎಲ್ಲ ನೇರವಾಗಿ ಹೇಳ್ತೀನಿ. ಸರಿ, ಆಯ್ತು, ನಾನು ಬರ್ತೀನಿ. ಓಕೆ. ಆತ್ಮದ ಕಥೆಯು ಒಂದು ಗೋಳಿನ ವ್ಯಥೆಯು, ಪರಿಚಿಂತೆಯ ಚಿತೆಯು, ನೊಂದೇ ಬೆಂದೇ ಆ ದ್ವೇಷದ ಬೆಂಕಿ ನಮ್ಮ ಪ್ರೀತಿಗೆ ಸೋಕಿ ಅದು ದಗದಗ ಎಂದು ಉರಿದು ಹೋಯಿತು. ಬೆಂಕಿ ಸುಡುತ್ತಿದ್ದರು, ನೀರಲ್ಲಿ ಮುಳುಗೋದರು, ಜೀವ ಬಿಟ್ಟು ಹೋದರು. ಪ್ರೀತಿ ಸಾಯದು. ಈ ಆತ್ಮದ ಕಥೆಯು ಒಂದು ಗೋಳಿನ ವ್ಯಥೆಯು ತಾನೇ. ನಮಸ್ಕಾರ ಸ್ವಾಮಿ. ನಮಸ್ಕಾರಂ. ಹೇಗಿದೆಯಾ ರಾಜೇಶ್ವರಿ? ಚೆನ್ನಾಗಿದ್ದೀನಿ ಅಂತ ಹೇಳಕ್ಕಾಗ್ತಾ ಇಲ್ಲ. ಮನೇಲಿ ನೆಮ್ಮದಿಯಾಗಿ ನಿದ್ದೆ ಬರ್ತಿಲ್ಲ. ಕೆಟ್ಟ ಕೆಟ್ಟ ಕನ್ಸೆಲ್ಲ ಬರ್ತಿದೆ. ನೀನು ಮಾಡಿದ ಪಾಪಗಳು ನಿನ್ನನ್ನು ಕಾಡ್ತಾ ಇದೆ. ಸರಿ, ಈ ತಾಯ್ದಾನ ನೀನು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟು. ನಾನು ಹೊರಡ್ತೀನಿ. ನಮಸ್ಕಾರ. ಒಂದು ಜೀವಿಯ ಆತ್ಮ ಇಲ್ಲಿ ಓಡಾಡ್ತಾ ಇದೆ. ಇಲ್ಲಿ ನಡೆದ ಎಲ್ಲ ಘಟನೆಗಳಿಗೆ ಆ ಆತ್ಮವೇ ಕಾರಣ. ಈ ಗ್ರಾಮದಲ್ಲಿ ಪೂರ್ತಿ ಆಗದೆ ಇರೋ ಯಾವ್ದಾರ ಕೆಲಸ ಇದೆಯಾ? ಅರ್ಥ ಆಗ್ಲಿಲ್ಲ. ಯಾವುದಾದ್ರೂ ಕೆಲಸ ಶುರುವಾಗಿ ಮಧ್ಯದಲ್ಲೇ ನಿಂತು ಹೋಗಿದ್ಯಾ? ಅಂದ್ರೆ ನಾನು ಹೇಳ್ತಿರೋದು ದೈವದ ಕೆಲಸ. ಹೌದು ಸ್ವಾಮಿ, ತುಂಬಾ ವರ್ಷಗಳ ಹಿಂದೆ ಆರಂಭಿಸಿದ ಮೂಲ ವಿಗ್ರಹ ಅರ್ಧದಲ್ಲೇ ನಿಲ್ಲಿಸ್ಬಿಟ್ರು ಸ್ವಾಮಿ. ಯಾರ್ಯಾರ ಕರ್ಕೊಬಂದು ನಾವು ಪ್ರಯತ್ನ ಪಟ್ವಿ, ಏನು ಮಾಡಕ್ಕಾಗ್ಲಿಲ್ಲ. ನಾವು ಪ್ರತಿ ಸಲ ಪ್ರಯತ್ನ ಪಟ್ಟಾಗ್ಲೂ ಏನೋ ಅನಾಹುತ ನಡೀತಿದೆ ಸ್ವಾಮಿ. ನಡೆಯುತ್ತೆ. ಈ ಅಪೂರ್ಣವಾದ ಕೆಲಸವನ್ನ ಪೂರ್ಣ ಮಾಡೋಕೆ ಒಬ್ಬ ಮನುಷ್ಯ ಇಲ್ಲಿಗೆ ಬರ್ತಾನೆ. ಅವನ ಕೈಯಿಂದ ಇದು ಆಗತ್ತೆ. ಕೆಲ್ಸ ಅರ್ಧಕ್ಕೆ ನಿಲ್ಸ್ಬಿಟ್ರು ಅನ್ನೋ ಕೋಪದಲ್ಲಿ ನಾವು ಅವ್ರನ್ನ ಮಾತಾಡ್ಸಕ್ಕೆ ಹೋಗಿಲ್ಲ. ನೀವು ದೊಡ್ಡ ತಪ್ಪು ಮಾಡಿದ್ದೀರಾ. ಮೊದಲು ಹೋಗಿ ಅವರನ್ನ ಕಾಣಿ. ಈ ಊರಿನ ಜನಗಳಿಗಿರೋ ಎಲ್ಲ ಸಮಸ್ಯೆಗಳು ತೀರಿ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಹೋಗು.
ಸರಿ ಸ್ವಾಮಿ, ನಾವ್ ಇವಾಗ್ಲೇ ಹೋಗಿ ಅವ್ರನ್ನ ನೋಡ್ತೀವಿ. ಮಾರಪ್ಪ, ಯಜಮಾನ್ರೆ. ನೀನ್ ಹೋಗಿ ಅವ್ರ ಹತ್ರ ಮಾತಾಡಿ ಕರ್ಕೊಂಡ್ ಬಾ.